ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಹೈಡ್ರಾಮಾ ನಡೀತಾ ಇದೆ. ಗುರುಪೌರ್ಣಿಮೆಯ ಹಿಂದಿನ ದಿನವೇ ದಿಢೀರ್ ಜ್ಞಾನೋದಯವಾದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಹಾಗೂ ರಾಜ್ಯದ ನಾಯಕರ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರು. ಗುರುಪೌರ್ಣಿಮೆಯ ಹಿಂದಿನ ದಿನ, ನಾಳೆ ಗುರುಪೌರ್ಣಿಮೆ, ಇವತ್ತು ಹಿಂದಿನ ದಿನ. ಆದರೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆಯಾಚನೆ ಮಾಡಿದ್ದಾರೆ. ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರ ಕ್ಷಮೆಯಾಚಿಸಿದ್ದಾರೆ. ತಮ್ಮ ವಿರುದ್ಧ ಕೆಲವರಿಂದ ಷಡ್ಯಂತ್ರ, ವ್ಯವಸ್ಥಿತ ಷಡ್ಯಂತ್ರ, ಪಿತೂರಿ ಮಾಡಲಾಗಿದೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರು. ದಾವಣಗೆರೆ ಉಪಚುನಾವಣೆಯ ವಿಚಾರಕ್ಕೆ ತಮ್ಮ ವಿರುದ್ಧ ತಪ್ಪು ಸಂದೇಶ ರವಾನಿಸಲಾಗಿದೆ, ಸುಳ್ಳು ಸುದ್ದಿಯನ್ನು ಹರಡಿ ತಮ್ಮ ವರ್ಚಸ್ಸಿಗೆ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಕಿಡಿಕಾರಿದ್ದಾರೆ. ಪಟ್ಟಿದಲ್ಲಿನೇ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಜೂನ್ 2ನೇ ತಾರೀಕಿಗೆ ಆಡಿಯೋ ಏನು ರಿಲೀಸ್ ಆಗಿದೆ, ಅದರಿಂದ ಹಿನ್ನಡೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಜ್ಯದ ಜನಗೂ ಗೊತ್ತಿದೆ. ಅದಕ್ಕೆ ನಾನು ಅವತ್ತೇ ಹೇಳಿಕೆ ಕೊಟ್ಟಿದ್ದೀನಿ, ಆ ಆಡಿಯೋ ನಂದಲ್ಲ, ನಾನು ಅದು ಮಾತಾಡಿಲ್ಲ, ಅದು ಕ್ರಿಯೇಟ್ ಮಾಡಿದಾರಂತ. ಅದು ಯಾರು ಸಿರಾಜ್ ಅವ್ರು ಮಾತಾಡಿದ್ರು, ಅವ್ರು ಅವತ್ತೇ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಅದು FSL ಏನೋ ತನಿಖೆ ಕಳಿಸಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ಸತ್ಯಾಂಶ ಆಚೆ ಬರ್ತದೆ. ಇವತ್ತಿಲ್ಲ ನಾಳೆ ಬರಲೇಬೇಕಿಲ್ಲ, ಸತ್ಯಾಂಶ ಆಚೆ ಬರಲೇಬೇಕು. ಬರ್ತದದು ನೋಡುವ, ಸತ್ಯಾಂಶ ಆಚೆ ಬರಲಿ. ಅದು FSL ಕಳಿಸಿದ್ದಾರೆ, ಅದು ಬರಲಿ. ಅದೆಲ್ಲ ರಾಜಕೀಯದಲ್ಲಿ ಯಾರನ್ನ ಬೆಳೀತಾ ಇದ್ರೆ ಅದು ಸಹಜ. ರಾಜಕೀಯದಲ್ಲಿ ನನ್ಗಂತ ಇಲ್ಲ, ಯಾರನ್ನ ಇಲ್ಲಿ ಸಹಿಸ್ಕೊಳಕ್ ಆಗಲ್ಲ, ಅದ್ ಮಾಡೋದು ಸಹಜ. ನನ್ಗಂತ ಇಲ್ಲ, ಎಲ್ಲಾರ್ಗು ಅದೇ ತರ ಮಾಡ್ಕೊಂಡು ಬರ್ತಾರೆ. ಅವತ್ತಿಂದ ಪದ್ಧತಿ ಅದು. ಎಲ್ಲಾರ್ಗು ಯಾರು ಮಾಡಿರ್ಬೋದು, ಈಗ ಗೊತ್ತಾಗ್ತದೆ. ಈಗ ಅದು ಆಡಿಯೋ, ಅದು ಇದರಲ್ಲಿ FSL ಏನೋ ಕಳಿಸಿದಾರಂತೆ, ಅದು ಆಚೆ ಬಂದ ತಕ್ಷಣ ಗೊತ್ತಾಗ್ತದೆ. ಈಗ ಮೊದಲೇ ಪಟ್ಟಿದಲ್ಲಿನೇ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಜೂನ್ 2ನೇ ತಾರೀಕಿಗೆ ಆಡಿಯೋ ಏನು ರಿಲೀಸ್ ಆಗಿದೆ, ಅದರಿಂದ ಹಿನ್ನಡೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಜ್ಯದ ಜನಗೂ ಗೊತ್ತಿದೆ. ಅದಕ್ಕೆ ನಾನು ಅವತ್ತೇ ಹೇಳಿಕೆ ಕೊಟ್ಟಿದ್ದೀನಿ, ಆ ಆಡಿಯೋ ನಂದಲ್ಲ, ನಾನು ಅದು ಮಾತಾಡಿಲ್ಲ, ಅದು ಕ್ರಿಯೇಟ್ ಮಾಡಿದಾರಂತ. ಅದು ಯಾರು ಸಿರಾಜ್ ಅವ್ರು ಮಾತಾಡಿದ್ರು, ಅವ್ರು ಅವತ್ತೇ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಅದು FSL ಏನೋ ತನಿಖೆ ಕಳಿಸಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ಸತ್ಯಾಂಶ ಆಚೆ ಬರ್ತದೆ. ಇವತ್ತಿಲ್ಲ ನಾಳೆ ಬರಲೇಬೇಕಿಲ್ಲ, ಸತ್ಯಾಂಶ ಆಚೆ ಬರಲೇಬೇಕು. ಬರ್ತದದು ನೋಡುವ, ಸತ್ಯಾಂಶ ಆಚೆ ಬರಲಿ. ಅದು FSL ಕಳಿಸಿದ್ದಾರೆ, ಅದು ಬರಲಿ. ಅದೆಲ್ಲ ರಾಜಕೀಯದಲ್ಲಿ ಯಾರನ್ನ ಬೆಳೀತಾ ಇದ್ರೆ ಅದು ಸಹಜ. ರಾಜಕೀಯದಲ್ಲಿ ನನ್ಗಂತ ಇಲ್ಲ, ಯಾರನ್ನ ಇಲ್ಲಿ ಸಹಿಸ್ಕೊಳಕ್ ಆಗಲ್ಲ, ಅದ್ ಮಾಡೋದು ಸಹಜ. ನನ್ಗಂತ ಇಲ್ಲ, ಎಲ್ಲಾರ್ಗು ಅದೇ ತರ ಮಾಡ್ಕೊಂಡು ಬರ್ತಾರೆ. ಅವತ್ತಿಂದ ಪದ್ಧತಿ ಅದು. ಎಲ್ಲಾರ್ಗು ಯಾರು ಮಾಡಿರ್ಬೋದು, ಈಗ ಗೊತ್ತಾಗ್ತದೆ. ಈಗ ಅದು ಆಡಿಯೋ, ಅದು ಇದರಲ್ಲಿ FSL ಏನೋ ಕಳಿಸಿದಾರಂತೆ, ಅದು ಆಚೆ ಬಂದ ತಕ್ಷಣ ಗೊತ್ತಾಗ್ತದೆ. ಇಲ್ಲ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ, ಪಕ್ಷದ ಅವ್ರಿಗೆ ಏನ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗೆ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ದಾವಣಗೆರೆ ಉಪಚುನಾವಣೆಯಲ್ಲಿ ನಾನು ಪಕ್ಷದ ವಿರೋಧಿ ಕೆಲಸ ಮಾಡಿದ್ದೇನೆ ಅಂತ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ, ನಾನು ಆ ಟೈಮಲ್ಲಿ 15 ದಿನ ಕೇರಳದಲ್ಲಿ ಜವಾಬ್ದಾರಿ ನಾನು ಕೊಟ್ಟಿದ್ರು. ನನಗೆ 33 ಕಾನ್ಸ್ಟಿಟ್ಯೂನ್ಸಿನ ಟಾರ್ಗೆಟ್ ಕೊಟ್ಟಿದ್ರು. ಅದ್ರಲ್ಲಿ 27 ನಾನು ಗೆಲ್ಸ್ಕೊಂಡು ಬಂದೀನಿ. ಆಮೇಲೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ದಾವಣಗೆರೆ ಹೋಗುವ ಸಮಯದಲ್ಲಿ ಅವಾಗ ಅನೌನ್ಸ್ ಮಾಡಿದ್ರು, ಜಮೀರ್ ಅಹಮದ್ ಖಾನ್ 5ನೇ ತಾರೀಕು ಬರ್ತಾರೆ, ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರಂತ. ಆ ಥರನೇ ಒಂದು ರೋಡ್ ಶೋ ಮಾಡಿ ಮಲ್ಲಿಕಾರ್ಜುನ ಮನೆಗೆ ಹೋಗ್ಬಿಟ್ಟು ನಾನು ಪ್ರೆಸ್ ಮೀಟ್ ಮಾಡಿ ಪ್ರಚಾರ ಒಂದಿನ ಮಾಡಿದ್ದೀನಿ. 6-7ಕ್ಕೆ ಬಾಗಲಕೋಟೆಯಲ್ಲಿ ಮಾಡಿದ್ದೀವಿ. ದಾವಣಗೆರೆಯಲ್ಲಿ ನಾವು ಗೆದ್ದಿದ್ದೀವಿ. ಆಗದೇ ಇರೋರು ಏನೇನೋ ಮಾಡ್ತಾ ಇದ್ದಾರೆ. ಹಾಗೂ ನನ್ನ ಪಕ್ಷದಲ್ಲಿ ನಾನು ಕೇಳ್ಕೊಂಡಿದ್ದೀನಿ, ನೋಡಿ ಸರ್, ನನ್ನ ಕಡೆಯಿಂದ ಏನಾದ್ರು ತಪ್ಪಾದರೆ ದಯಮಾಡಿ ಕ್ಷಮಿಸಿ ಅಂತ. ನಾನೇನೋ ಕೇರಳಾಗೆ ಹೋಗ್ಬಿಟ್ಟು ನಾನು 15 ದಿನ ಮೋಜ್ ಮಸ್ತಿ ಮಾಡಕ್ಕೆ ಹೋಗಲಿಲ್ಲ. ನಾನು ಪಕ್ಷದ ಕೆಲಸ, ಹೈಕಮಾಂಡ್ ಏನು ಜವಾಬ್ದಾರಿ ಕೊಟ್ಟಿದ್ರು, ಸ್ಟಾರ್ ಕ್ಯಾಂಪೇನ್ ಆಗಿ ಮಾಡಿದ್ರು ನನಗೆ. ನಾನು ಪಕ್ಷದ ಕೆಲಸ ಮಾಡಿದ್ದೀನಿ. ನಾನು ಪಕ್ಷದ ಕೆಲಸ ಮಾಡಿದ್ದೀನಿ. ನಾನು ಟಾರ್ಗೆಟ್ ಅಚೀವ್ ಮಾಡಿದ್ದೀನಿ. ನಾನು 33ರಲ್ಲಿ 27 ಗೆದ್ದಿದ್ದೀನಿ. ನನಗೇನು ಟಾರ್ಗೆಟ್, 25 ವರ್ಷದಿಂದ ಅಲ್ಲಿ UDF MLA ಗೆಲ್ಲಕ್ಕಾಗಿಲ್ಲ, ಕಾಂಗ್ರೆಸ್ MLA ಗೆಲ್ಲಕ್ಕಾಗಿಲ್ಲ. ಅಂತ ಕಡೆ ಹೋಗ್ಬಿಟ್ಟು 27 ಕಡೆ ಕೇರಳದಲ್ಲಿ ಗೆದ್ದಿದೆ. ನನ್ನ ಪಕ್ಷ ಯಾವತ್ತು ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನನ್ನ ನಿಭಾಯಿಸಿ. ಈಗ ಸಿದ್ದರಾಮಯ್ಯ ಅವರು ನನ್ನ ಪರವಾಗಿ ಕೇಳ್ಕೊಳ್ಳಿ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನನ್ನ ಮಂತ್ರಿ ಮಾಡಿ ಅಂತ